ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಸೆ ಸೀರಿಯಲ್ನಲ್ಲಿ ನಾಳಿನ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪೂರ್ತಿ ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ, ನನಗೆ ಗಂಟಲಿನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ. ಸೊ ಇದರಿಂದ ರಿಕವರಿ ಆಗೋದಕ್ಕೆ ನನಗೆ ಮಿನಿಮಮ್ ಅಂದ್ರೂ 1 ವಾರದ ಮೇಲೆನೆ ಬೇಕು. ಸೊ ಅಲ್ಲಿವರೆಗೂ ನಾನು AI ವಾಯ್ಸ್ ಕೊಡ್ತೀನಿ. ದಯವಿಟ್ಟು ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರಿ, ಮುಂದೇನು ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಬನ್ನಿ ಸಂಚಿಕೆಯನ್ನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಮನೋಜ್ ಅಂಗಡಿ ಇನಾಗ್ರೇಷನ್ಗೆ ಎಲ್ಲರೂ ಅಂಗಡಿ ಹತ್ರ ಬರ್ತಾರೆ. ಅಂಗಡಿಯಲ್ಲಿ ತನ್ನ ಹೆಸರನ್ನು ನೋಡಿ ಶಾಂತಿ ಖುಷಿಯಾಗ್ತಾಳೆ. ಅಂಗಡಿಗೆ ಮನೋಜ ಶಾಂತಿ ಹೋಮ್ ಅಪ್ಲೈನ್ಸಸ್ ಅಂತ ಹೆಸರು ಇಟ್ಟಿರ್ತಾನೆ. ಲೋ ರಂಗನಾಥ, ಒಳ್ಳೆ ಟೈಮ್ ಬಂದಿದೆ, ರಿಬ್ಬನ್ ಕಟ್ ಮಾಡಿ ಅಂತ ಲಕ್ಕಿ ಹೇಳಿದಾಗ, ಶಾಂತಿ ಒಳ್ಳೆ ಮುಹೂರ್ತ ನಡೀತಾ ಇದೆ, ಬೇಗ ರಿಬ್ಬನ್ ಕಟ್ ಮಾಡು ಅಂತ ರಂಗನಾಥ್ ಅವರು ಹೇಳಿದಾಗ, ಇರಿ 1 ನಿಮಿಷ ಅಂತ ಶಾಂತಿ ಹೇಳ್ತಾಳೆ. ಏನನ್ನ ನೋಡ್ತಾ ಇದೀಯಾ ಅಂತ ಲಕ್ಕಿ ಕೇಳಿದಾಗ, ಮುಖ್ಯವಾಗಿರೋರು ಒಬ್ಬರು ಬರಬೇಕು ಅಂತ ಶಾಂತಿ ಹೇಳಿದಾಗ, ಯಾರು ಅಂತ ಲಕ್ಕಿ ಕೇಳ್ತಾರೆ. ಬಂದ್ರು 1 ನಿಮಿಷ ಅಂತ ಹೇಳಿದಾಗ ಅಲ್ಲಿಗೆ ಒಂದು ಕಾರ್ ಬರುತ್ತೆ. ಆ ಕಾರ್ನಿಂದ ಶೀಲಾ ಬಂದು ಇಳಿತಾಳೆ. ಬನ್ನಿ ಬೀಗರೆ, ಬನ್ನಿ ನೀವು ಬರ್ತೀರಾ ಅಂತಾನೆ ಕಾಯ್ತಾ ಇದ್ದೆ, ನೀವು ಬಂದ ಮೇಲೆನೆ ರಿಬ್ಬನ್ ಕಟ್ ಮಾಡೋಣ ಅಂತ ಮೀಟ್ ಮಾಡ್ತಿದ್ದೆ ಅಂತ ಶಾಂತಿ ಹೇಳಿದಾಗ, ಹಾಯ್ ಮಮ್ಮಿ ಅಂತ ಶ್ರುತಿ ಬಂದು ಶೀಲಾನ ಹಗ್ ಮಾಡ್ತಾಳೆ. ನೀವು ಬರ್ತೀರಾ ಅಂತ ಹೇಳಲೇ ಇಲ್ಲ ಅಂತ ಶ್ರುತಿ ಕೇಳಿದಾಗ, ಚೆನ್ನಾಗಿದ್ದೀಯಾ ಅಂತ ಶೀಲಾ ಶ್ರುತಿನ ಕೇಳ್ತಾಳೆ. ಸರ್ಪ್ರೈಸ್ ಆಗಿರಲಿ ಅಂತ ನಾನೇ ಹೇಳಿಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ. ಹೌದಾ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ. ಬನ್ನಿ ಆಂಟಿ, ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ನನಗೆ ಅಂತ ರೋಹಿಣಿ ಹೇಳುತ್ತಾಳೆ. ಕಂಗ್ರಾಚುಲೇಷನ್ ರೋಹಿಣಿ ಅಂತ ಶೀಲನು ಹೇಳ್ತಾಳೆ. ಅಮ್ಮ ರಿಬ್ಬನ್ನ ಕಟ್ ಮಾಡೋಣ ಅಂತ ಮನೋಜ ಹೇಳಿದಾಗ, ಹಾಹಾ ಸರಿ ಬನ್ನಿ ಬೀಗರೆ ಬನ್ನಿ ಅಂತ ಹೋಗಿ ರಿಬ್ಬನ್ ಕಟ್ ಮಾಡೋದಕ್ಕೆ ಹೋದಾಗ, ಅಮ್ಮ ನಿಮ್ಮ ಕೈಯಿಂದನೇ ಕತ್ರಿನ ಎತ್ತುಕೊಡಿ ಅಂತ ರಂಗನಾಥ ಅವರು ಹೇಳಿದಾಗ, ಲಕ್ಕಿ ತಗೊಳ್ಳಿ ಶಾಂತಿ ಅಂತ ಕತ್ರಿನ ಕೈಗೆ ಕೊಡ್ತಾಳೆ. ಶಾಂತಿ ರಿಬ್ಬನ್ ಕಟ್ ಮಾಡುತ್ತಾರೆ. ಆಗ ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ. ಎಲ್ಲರೂ ಸಂತೋಷದಿಂದ ಅಂಗಡಿ ಒಳಗಡೆ ಹೋಗ್ತಾರೆ. ಲಕ್ಕಿ ಹೇಗಿದೆ? ಲಕ್ಕಿ ಅಂಗಡಿ ಅಂತ ಸೂರ್ಯ ಕೇಳಿದಾಗ, ತುಂಬಾ ಚೆನ್ನಾಗಿದೆ ಕಣೋ ಕಂದ ಅಂತ ಲಕ್ಕಿ ಹೇಳ್ತಾರೆ. ರಂಗನಾಥ್ ಅವರು, ಮೀನಾ ನಿಮ್ಮನೆಯಿಂದ ಯಾರು ಬರ್ಲಿಲ್ವಮ್ಮ ಅಂತ ಕೇಳಿದಾಗ, ಇಲ್ಲ ಮಾವ ಯಾರು ಬಂದಿಲ್ಲ, ನಾನು ಯಾರನ್ನು ಕರೆದಿಲ್ಲ ಅಂತ ಮೀನಾ ಹೇಳಬೇಕಾದರೆ ಕರೆದಿದ್ರು, ಈ ಮನೆಯಿಂದ ಬಂದ್ಬಿಡ್ತಾರಲ್ಲ ಅಂತ ಶಾಂತಿ ಹೇಳಿದಾಗ, ಯಾಕೆ ನೀನು ಈಗ ಈ ರೀತಿ ಮಾತಾಡ್ತಾ ಇದ್ದೀಯಾ ಅಂತ ರಂಗನಾಥ್ ಅವರ ಕೇಳಿದಾಗ, ಈಗ ಅವರು ಬಂದು ಏನು ಮಾಡಬೇಕಾಗಿದೆ, ಇದೆಲ್ಲ ನೋಡಿ ಹೊಟ್ಟೆ ಉರ್ಕೋತಾರೆ. ಅಷ್ಟೇ ಶ್ರುತಿ ಅಮ್ಮ ಬಂದಿದ್ದಾರೆ, ಅವರಲ್ಲಿ ಏನಾದ್ರೂ ದೊಡ್ಡ ಐಟಮ್ ತಗೋತಾರೆ, ಇಂದೋರ್ ಬಂದ್ರೆ ನಮಗೆ ಗೌರವ ಅಂತ ಶಾಂತಿ ಹೇಳಿದಾಗ, ಶಾಂತಿ ಇಲ್ಲಿ ಒಳ್ಳೆ ಕಾರ್ಯ ನಡೀತಾ ಇದೆ, ನಿಮ್ ಬಾಯಿ ಇವತ್ತಾದ್ರೂ ಸುಮ್ಮನಿರೋದಿಲ್ವೇನೆ, ಯಾರಾದ್ರೂ ಕೇಳಿಸಿಕೊಂಡರೆ ಏನಂತ ಅಂದುಕೊಳ್ಳೋದಿಲ್ಲ, ಇದೆಲ್ಲ ಸ್ವಲ್ಪ ಕೂಡ ಸರಿ ಇಲ್ಲ, ಅರ್ಥ ಮಾಡ್ಕೊ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ ಮೀನನ್ನು ಗುರಾಯಿಸುತ್ತಾ ಇರುತ್ತಾಳೆ. ಅವಳನ್ನ ಯಾಕೆ ಆ ರೀತಿ ಗುರಾಯಿಸ್ತಾ ಇದ್ದೀಯಾ, ಬಂದಿರೋ ಕೆಲಸ ನೋಡು ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಮೀನಾ ಅವಳು ಹೇಳೋದನ್ನ ಕಿವಿಗೆ ಹಕ್ಕೋಬೇಡಮ್ಮ ಅಂತ ರಂಗನಾಥ್ ಅವರು ಹೇಳಿದಾಗ, ಪರವಾಗಿಲ್ಲ ಮಾವ ನನ್ನಮ್ಮನ್ನ ಕರೆದಿದ್ದಾರೆ, ಅವರಿಗೂ ಅವಮಾನ ಆಗ್ತಿತ್ತು, ಅದಕ್ಕೆ ಕರೀಲಿಲ್ಲ ಅಂತ ಮೀನ ಹೇಳಿದಾಗ ಅಲ್ಲಿಂದ ರಂಗನಾಥ್ ಅವರು ಹೋಗ್ತಾರೆ. ಆಗ ಸೂರ್ಯ ಅಲ್ಲಿಗೆ ಬಂದು ಮೀನ ಮಿಕ್ಸಿ ಬೇಕು ಅಂತ ಹೇಳಿದ್ದೆ, ಅಲ್ಲಿ ನೋಡು ಕಲರ್ ಆಗಿದೆ ಅಂತ ಸೂರ್ಯ ಹೇಳಿದಾಗ, ಮೀನಾ ಬೇಜಾರಲ್ಲಿ ಇರೋದನ್ನ ನೋಡಿ ಯಾಕೆ ಈ ರೀತಿ ಇದ್ಯಾ ಅಂತ ಕೇಳ್ತಾನೆ. ಏನೂ ಇಲ್ಲ ಅಂತ ಮೀನಾ ಹೇಳ್ತಾಳೆ. ಸರಿ ಬಾ ಅಲ್ಲಿ ಹೋಗಿ ನೋಡೋಣ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ ಅಂಗಡಿಯಲ್ಲಿ ದೀಪನ ಬೆಳಗ್ತಾಳೆ. ಆಗ ಶಾಂತಿಯೇ ಮನೋಜ ಹೋಗಿ ಕುತ್ಕೊಳ್ಳೋ ಅಂತ ಹೇಳ್ತಾಳೆ. ಆಗ ಬಾಸ್ ಚೇರ್ನಲ್ಲಿ ಮನೋಜ ಹೋಗಿ ಕುತ್ಕೋತಾನೆ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾರೆ. ಅದನ್ನು ನೋಡಿ ಶಾಂತಿ ತುಂಬಾ ಖುಷಿ ಪಡ್ತಾಳೆ. ಅಂಗಡಿ ಓನರ್ ಕೀ ಮತ್ತೆ ಡಾಕ್ಯುಮೆಂಟ್ ಕೊಡೋದಕ್ಕೆ ಬಂದಾಗ, ಸರ್ 1 ನಿಮಿಷ ನಮಗೆಲ್ಲಾನು ನಮ್ಮತ್ತೇನೆ, ಅದಕ್ಕೆ ಅವರ ಹೆಸರಲ್ಲಿ ಶಾಪ್ ಓಪನ್ ಮಾಡಿರೋದು, ಅವರ ಕೈಯಲ್ಲಿ ಕೊಡಿ ಅಂತ ಬನ್ನಿ ಅತ್ತೆ ಅಂತ ರೋಹಿಣಿ ಕರೆದು ಶಾಂತಿ ಕೈಯಿಂದ ಮನೋಜ್ ಯುಮೆನ್ಸ್ ಮತ್ತೆ ಕೀನ ಕೊಡಿಸ್ತಾಳೆ. ಅಲ್ಲ ಕಣೋ ರಂಗನಾಥ, ಪೂರ್ತಿ 27 ಲಕ್ಷ ಅವನಿಗೆ ಕೊಟ್ಟಿದ್ದೀಯಾ, ನಿಮ್ ಬಗ್ಗೆ ಅವರಿಗೆ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ರಂಗನಾಥ್ ಅವರ ಫ್ರೆಂಡ್ ಹೇಳಿದಾಗ, ನಾನು ದೊಡ್ಡದಾಗಿ ಏನು ಮಾಡಿಲ್ಲ, ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅಂಗಡಿ ಓನರ್ ಸ್ಟಾಫ್ನೆಲ್ಲ ಕರೆದು, ನೋಡಪ್ಪ ನಾನು ಅಂಗಡಿ ಸ್ಟಾರ್ಟ್ ಮಾಡಿದಾಗಿನಿಂದ ಇವರೆಲ್ಲ ಇಲ್ಲೇ ಕೆಲಸ ಮಾಡ್ತಿದ್ದಾರೆ, ಇವರನ್ನೆಲ್ಲ ಜೊತೆಗೆ ಇಟ್ಕೊಳ್ಳಿ, ನಮ್ಮ ರೆಗ್ಯುಲರ್ ಕಸ್ಟಮರ್ ಜೊತೆ ಚೆನ್ನಾಗಿ ಪಳಗಿದ್ದಾರೆ, ಇವರನ್ನ ಜೊತೆಗೆ ಇಟ್ಕೊಂಡ್ರೆ ನೀವು ಚೆನ್ನಾಗಿ ಮುಂದೆ ಬರ್ತೀರಾ ಸರಿನಾ ಅಂತ ಓನರ್ ಹೇಳಿದಾಗ, ನಮಸ್ಕಾರ ಸಾರ್ ಅಂತ ಸ್ಟಾಫ್ ಎಲ್ಲರೂ ಮನೋಜನಿಗೆ ನಮಸ್ಕಾರ ಮಾಡುತ್ತಾರೆ. ಸರಿಪ ನಮ್ ಬರ್ತೀನಿ, ಆಲ್ ದ ಬೆಸ್ಟ್ ಅಂತ ಓನರ್ ಅಲ್ಲಿಂದ ಹೋಗ್ಬೇಕಾದ್ರೆ, ಒಬ್ಬ ಒಳ್ಳೆ ವ್ಯಕ್ತಿ ಕೈಲಿ ಅಂಗಡಿನ ಕೊಟ್ಟು ಹೋಗ್ತಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ಅಂತ ಸೂರ್ಯನ ಹತ್ತಿರ ಹೇಳಿ ಓನರ್ ಅಲ್ಲಿಂದ ಹೋಗ್ತಾರೆ. ಮೀನ ಮಿಕ್ಸಿ ನೋಡೋಣ ಬಾರಮ್ಮ ಅಂತ ಸೂರ್ಯ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಪೂಜಾ ನಿನ್ನ ನೋಡಿದ್ರೆ ಭಯ ಆಗುತ್ತೆ ಕಣೆ ಅಂತ ರೋಹಿಣಿಗೆ ಹೇಳಿದಾಗ, ಯಾಕೆ ಅಂತ ರೋಹಿಣಿ ಕೇಳ್ತಾಳೆ. ಆಲ್ರೆಡಿ ಮೂಟೆ ಅಷ್ಟು ಸುಳ್ಳು ಹೇಳಿದೀಯಾ, ಈಗ ನಿಮ್ಮ ಮಾವನ ದುಡ್ಡನ್ನ ನಿಮ್ಮಪ್ಪ ಕೊಟ್ಟಿರೋ ದುಡ್ಡು ಅಂತ ಹೇಳಿ ಅಂಗಡಿನ ಸ್ಟಾರ್ಟ್ ಮಾಡಿದ್ಯಾ, ಮನೇಲಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಪೂಜಾ ಹೇಳಿದಾಗ, ನೀನೇ ನನ್ನನ್ನ ಸಿಕ್ಕಾಕಿಸೋ ಹಾಗಿದ್ಯಾ, ಸುಮ್ನೆ ಬಾಯಿ ಮುಚ್ಕೊಂಡು ಸೈಲೆಂಟ್ ಆಗಿರೋ ಅಂತ ರೋಹಿಣಿ ಹೇಳ್ತಾಳೆ. ಮೀನ ಮಿಕ್ಸಿನ ನೋಡ್ತಿರ್ತಾಳೆ. ಆಗ ಸೂರ್ಯ ಬಂದು, ಏನಮ್ಮ ಮೀನೇಶ್ವರಿ ಏನನ್ನ ನೋಡ್ತಾ ಇದ್ದೀಯಾ ಅಂತ ಕೇಳಿದಾಗ, ಏನ್ರಿ ಇದು ಇಷ್ಟೊಂದು ಬೆಲೆ ಹಾಕಿದ್ದಾರೆ ಅಂತ ಮೀನ ಕೇಳಿದಾಗ, ಹೌದು ಮತ್ತೆ ಮೊದಲಿಲ್ಲ ಹೊರಳು ಕಲ್ಲು ಬೀಸೋ ಕಲ್ಲು ಎಲ್ಲ ಇರಬೇಕಾದರೆ ಆರೋಗ್ಯ ಚೆನ್ನಾಗಿತ್ತು, ಈ ರೀತಿ ಬಂದ ಮೇಲೆ ಯಾರ ಆರೋಗ್ಯನೂ ಸರಿಯಿಲ್ಲ, ಆದರೆ ಇದನ್ನು ಮರೋರೆಲ್ಲ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಾರೆ ಅಂತ ಸೂರ್ಯ ಹೇಳಿದಾಗ, ಹೂ ಹೇಳದೆ ಏನ್ ಮಾಡ್ತೀರಾ ನೀವು, ಕೂತ್ಕೊಂಡು ಹೊರಳು ಕಲ್ಲಲ್ಲಿ ಬೀಸೋ ಕಲ್ಲಲ್ಲಿ ರುಬ್ಬಿದಿದ್ದರೆ ಗೊತ್ತಾಗ್ತಿತ್ತು, ನಮ್ ಕಷ್ಟ ನಮಗೆ ತಾನೇ ಗೊತ್ತು, ಇದೆಲ್ಲ ಕಂಡು ಹಿಡಿದಿರುವುದರಿಂದ ಸ್ವಲ್ಪ ಕೆಲಸನ ಬೇಗ ಮುಗಿಸಿ ರೆಸ್ಟ್ ತಗೊಳ್ಳೋಕೆ ಆಗ್ತಿರೋದು, ಯಾಕೆ ಅದನ್ನ ತಡ್ಕೊಳ್ಳಕ್ಕಾಗ್ತಿಲ್ವಾ ನಿಮ್ಗೆ? ಸರಿ ಇವಾಗ ನಾನು ಒಂದು ಕೇಳ್ತೀನಿ, ಹಳೆ ಕಾಲದ ತರ ಎಲ್ಲರೂ ನಡ್ಕೊಂಡು ಹೋದರೆ ನಿಮ್ಗೆ ವರಮಾನ ಬರುತ್ತಾ ಅಂತ ಮೀನ ಕೇಳಿದಾಗ,
ಸೂರ್ಯ ಅದಕ್ಕೆ ನಗುತ್ತಾ ನೀನು ನೋಡುತ್ತಿದ್ದೀಯಾ ಅಲ್ವಾ, ನೋಡು ಬೇರೆ ಯಾವುದನ್ನಾದ್ರೂ ನೋಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಪೂಜಾ ಬರ್ತೀನಿ ಅಂತ ಹೇಳಿ ಹೊರಡ್ತಾಳೆ. ಆಗ ಶೀಲಾ ಬರ್ತಾಳೆ, ಬನ್ನಿ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಕಸ್ತೂರಿ ಶಾಂತಿ ಹತ್ರ ಏನೇ ನಿಮ್ ಬೀಗರು ಅಷ್ಟೊತ್ತಿಂದ ಬರೀ ನೋಡ್ತಾನಿದ್ದಾರೆ, ಏನಾದ್ರೂ ತಗೋತಾರ ಅಂತ ಕೇಳಿದಾಗ ಅವರೆಲ್ಲ ದೊಡ್ಡದಾಗಿ ತಗೊಳ್ಳೋರು ಕಣೆ, ಅದಕ್ಕೆ ಅಲ್ವಾ ನಾನು ಅವರನ್ನ ಕರೆಸಿರೋದು ಅಂತ ಶಾಂತಿ ಹೇಳ್ತಾಳೆ. ಆಂಟಿ ನಿಂಗೆ ಏನ್ ಬೇಕು ಆಂಟಿ ಅಂತ ಮನೋಜ ಶೀಲಾನ ಕೇಳಿದಾಗ, ಇದು ಸೀಲಿಂಗ್ ನಲ್ಲಿ ಸೆಂಟರ್ ಅಲ್ಲಿ ಹಾಕೋವೆ ಅಲ್ವಾ ಅಂತ ಶೀಲಾ ಕೇಳಿದಾಗ, ಹೌದು ಆಂಟಿ ಅಂತ ಮನೋಜ ತಾನೇ ಸರಿ ನಾನು ಇದನ್ನ ತಗೋತೀನಿ ಅಂತ ಶೀಲಾ ಹೇಳಿದಾಗ, ಆಂಟಿ ಇದರ ಪ್ರೈಸ್ 1.5 ಲಕ್ಷ ಆಗುತ್ತೆ ಅಂತ ಮನೋಜ ಹೇಳಿದಾಗ, ಪರವಾಗಿಲ್ಲ ಕ್ವಾಲಿಟಿ ಇದ್ರೆ ಸಾಕು ಅಂತ ಶೀಲಾ ಹೇಳ್ತಾಳೆ. ಅದನ್ನ ಕೇಳಿ ಶಾಂತಿ, ನೋಡಿದ್ಯಾ ಕಸ್ತೂರಿ ನಾನು ಹೇಳಿದ್ದೆ ಅಲ್ವಾ 1.5 ಲಕ್ಷಕ್ಕೆ ತಗೋತಾ ಇದ್ದಾರೆ ಅಂತ ಹೇಳ್ತಾಳೆ. ಹೂ ಪರವಾಗಿಲ್ಲವೇ, ಮೊದಲನೇ ದಿವಸದಲ್ಲಿ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂತ ಕಸ್ತೂರಿ ಹೇಳ್ತಾಳೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಮಿಕ್ಸಿನ ತಗೊಂಡು ಬರಬೇಕಾದರೆ, ಏನೇ ಅದು ಅಂತ ಶಾಂತಿ ಕೇಳ್ತಾಳೆ. ಲತೆ ತಗೊಂಡಿರೋ ಐಟಂಗೆ ದುಡ್ಡು ಕೊಡಬೇಕಲ್ವಾ, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ, ಏನಿದು ಒಂದು 5,000 ಇಲ್ಲ, ಇದನ್ನ ಹೋಗಿ ಮೊದಲೇ ಸರಿ ತಗೋತಾ ಇದೀಯಾ, ಶ್ರುತಿ ಅಮ್ಮ 1.5 ಲಕ್ಷದ ಎಸಿ ತಗೊಂಡಿದ್ದಾರೆ ಗೊತ್ತಾ ಅಂತ ಶಾಂತಿ ಹೇಳ್ತಾಳೆ. ಯಾವುದು ಇದ್ರೇನೆ ಎಲ್ಲ ವಸ್ತುನೇ ತಾನೇ ಅಂತ ಲಕ್ಕಿ ಹೇಳಿದಾಗ, ಲಕ್ಕಿ ಅವರು ಐಟಂ ನೋಡ್ತಿಲ್ಲ ಬೆಲೆ ನೋಡ್ತಿದ್ದಾರೆ, ಅವರು ದೊಡ್ಡಮನೆಯವರು ಅವರ ತಗೊಂಡ್ರೆ ಇವರಿಗೆ ಖುಷಿ ಅಂತ ಅನ್ಸುತ್ತೆ ಅಂತ ಸೂರ್ಯ ಹೇಳಿದಾಗ, ಏನೋ ಇವಾಗ ಮೊದಲನೇ ವ್ಯಾಪಾರ ದೊಡ್ಡದಾಗಿರಬೇಕು, ಅದು ಅಲ್ಲದೆ ಅವರ ತರ ದೊಡ್ಡ ವ್ಯಕ್ತಿಗಳು ಬಂದು ತಗೊಂಡ್ರೆ ನಮಗೆ ಒಂದು ರೀತಿ ಹೆಮ್ಮೆ, ಈ ಹೂ ಕಟ್ಟೋ ಕೈಯೆಲ್ಲ ಅದೃಷ್ಟ ಇದೆ ಅಂತ ಶಾಂತಿ ಹೇಳಿದಾಗ, ಕೇಳ್ದ ಮೀನ ನಿನ್ನ ಕೈಯಲ್ಲಿ ಅದೃಷ್ಟ ಇಲ್ವಂತೆ, ಪಾಪ ಇವರಿಗೆ ಗೊತ್ತಿಲ್ಲ, ಟಾರ್ ರಸ್ತೆ ತರ ಇದ್ದಿದ್ ನನ್ ಜೀವನನ ಕಾಂಕ್ರೀಟ್ ರೋಡ್ ತರ ಬದಲಾಯಿಸಿರೋಳು ನೀನು ಬಂದ್ಮೇಲೆನೆ ನಾನು ನನ್ನ ಜೀವನದಲ್ಲಿ ಚೆನ್ನಾಗಿರೋದು, ಅದಕ್ಕೆ ನೀನು ಬಂದಿರೋ ಟೈಮ್ ಆಗಿರೋದು, ಅದು ಇವರಿಗೆ ಅರ್ಥ ಆಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಆಂಟಿದೆ ಇವತ್ತಿನ ಮೊದಲನೇ ಬಿಲ್ಲು, ಸೈಡ್ ಹೋಗೋ ಅಂತ ಮನೋಜ ರೇಗುತ್ತಾನೆ. ಅವರು ಹೇಳದೆಲ್ಲ ಮನಸ್ಸಿಗೆ ಹಚ್ಕೋಬೇಡಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಕಡೆ ಬಿಲ್ಲಿಂಗ್ ಕೌಂಟರ್ನಲ್ಲಿ ಶೀಲಾ 1.5 ಲಕ್ಷ ಕೊಡ್ತಾಳೆ. ಅದನ್ನೇ ನೋಡಿ ಶಾಂತಿ ಮನೋಜ್ ಖುಷಿ ಪಡ್ತಾರೆ. ಇದನ್ನು ನೋಡಿ ಸೂರ್ಯ ಕೋಪ ಮಾಡಿಕೊಂಡು ಮಾತಾಡೋಕೆ ಅಂತ ಹೋಗಬೇಕಾದರೆ, ಬೇಡರಿ ನಿಮ್ಮಿಂದ ಜಗಳ ಬಂತು ಅನ್ನೋ ಹೆಸರು ಬೇಡ, ಸುಮ್ಮನಿರಿ ಅಂತ ಮೀನಾ ಹೇಳ್ತಾಳೆ. ಆಗ ಲಕ್ಕಿ ಬಂದು, ನೀನ್ ಮೊದಲೇ ಬಿಲ್ ಆಯ್ತಲ್ವಾ, ಇವಾಗ ಮೀನಾ ಹತ್ರ ಐಟಂ ತಗೊಂಡು ಬಿಲ್ ಹಾಕು ಅಂತ ಹೇಳಿದಾಗ, ಇರಿ ಅಜ್ಜಿ ಶ್ರುತಿ ಅವರೇನೋ ತಗೊಂಡಿದ್ದಾರೆ ಅದಕ್ಕೆ ಇಲ್ಲಿ ಹಾಕ್ತೀನಿ ಅಂತ ಹೇಳಿದಾಗ, ಏಕೆ ಮುಂದೆ ನಿಂತಿರೋ ಮೀನ ಕಾಣಿಸ್ತಿಲ್ವಾ, ಮೊದಲು ಅವಳ ಬಿಲ್ ಹಾಕು ಅಂತ ಅಂದಾಗ, ಲಕ್ಕಿ ಹತ್ರ ದುಡ್ಡು ತಗೋತೀಯಾ ಅಂತ ಸೂರ್ಯ ಕೇಳಿದಾಗ, ಯಾಕೆ ತಗೋಬಾರದು, ಇದು ಬಿಸಿನೆಸ್, ಸುಮ್ನೆ ಎಲ್ಲಾರ್ಗೂ ಕೊಡಕ್ಕಾಗಲ್ಲ, ಏಕೆ ನಿನ್ ಹೆಂಡತಿ ಹೇಳಲ್ಲ, ಸುಮ್ನೆ ತಗೊಳ್ಳಿ ದುಡ್ಡು ಕೊಡೋದು ಬೇಡ ಅಂತ ಶಾಂತಿ ಹೇಳಿದಾಗ, ಶಾಂತಿ ಎಲ್ಲದ ಕೂ ಅವಳನ್ನೇ ಯಾಕೆ ಗುರಿ ಮಾಡ್ತೀಯಾ ನೀನ ಅಂತ ರಂಗನಾಥ್ ಅವರು ಹೇಳಿದಾಗ, ಲೇ ಶಾಂತಿ ನೀನು ಭಯಪಡಬೇಡ, ನಾನಿದಕ್ಕೆ ದುಡ್ಡು ಕೊಡ್ತೀನಿ, ನಾನು ಯಾರತ್ರನೂ ಸುಮ್ನೆ ತಗೊಳ್ಳಲ್ಲ, ನನ್ನ ಮೊಮ್ಮಗಳು ಅಷ್ಟೇ ಯಾರತ್ರನೂ ಫ್ರೀಯಾಗಿ ತಗೊಳ್ಳೋದಿಕ್ಕೆ ಇಷ್ಟಪಡೋದಿಲ್ಲ, ಮೀನಾ ದುಡ್ಡು ಕೊಡಮ್ಮ ಅಂತ ಲಕ್ಕಿ ಹೇಳ್ತಾರೆ. ಇಲ್ಲ ಅಜ್ಜಿ ನೀವೇ ಕೊಡಿ ಅಂತ ಮೀನಾ ಹೇಳಿದಾಗ, ಅಮ್ಮ ಹೇಳ್ತಿದ್ದಾರಲ್ಲಮ್ಮ ನಿನ್ನ ಕೈಯಾರೇನೆ ಕೊಡು ಅಂತ ರಂಗನಾಥ್ ಅವರು ಹೇಳ್ತಾರೆ. ಈ ಮನೋಜ ಇದನ್ನೇ ಮೊದಲ ಬೋಣಿ ಅಂತ ಅನ್ಕೋ, ಮೀನಾ ಕೈಯಿಂದ ತಗೊಳ್ಳೋದು ಅದೃಷ್ಟ, ಅವಳು ಕಟ್ಟುವ ದೇವರಿಗೆ ಅರ್ಪಣೆ ಆಗುತ್ತೆ ಅಂತ ಲಕ್ಕಿ ಹೇಳ್ತಾರೆ. ಅಮ್ಮ ನೀವು ಸರಿಯಾಗಿ ಹೇಳಿದ್ರಿ ಅಮ್ಮ ಅಂತ ರಂಗನಾಥ್ ಅವರು ಹೇಳುತ್ತಾರೆ. ಹೌದು ಮನೋಜನಿನ ಕೈಯಿಂದ ತಗೊಂಡು ಗಲ್ಲಕ್ಕೆ ಹಾಕು ಅಂತ ಲಕ್ಕಿ ಮನೋಜನಿಗೆ ರೇಗುತ್ತಾಳೆ. ಆಗ ಮನೋಜ ಶಾಂತಿನ ನೋಡ್ತಿರ್ತಾನೆ. ಅವಳನ್ನು ನೋಡ್ತೀಯ ಇಸ್ಕೊಂಡು ಯೋಕೋಗೆ ಹಾಕು ಅಂತ ಲಕ್ಕಿ ಬೈತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆಯ ಮುಗಿಯುತ್ತೆ. ಈ ಸಂಚಿಕೆ ನಿಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.